ಬ್ಯಾಂಗ್ಳೂರಲ್ಲಿ ಇರ್ಬೇಕಂದ್ರೆ ಕನ್ನಡ ಕಲೀಲೇಬೇಕು ಅನ್ನೋದು. ನಾವು ನಿಮ್ಮ ಭಾಷೆ ಎಲ್ಲ ಮಾತಾಡ್ತಿರಲ್ಲ, ಆಕ್ಚುಲಿ ನೀವು ಇಲ್ಲಿ ಬಂದು ನೀವು ಕನ್ನಡ ಕಲಿಬೇಕು. IT വർക്ക് ചെയ്യുന്നവർ നമ്മൾ കന്നഡ യൂസ് ചെയ്യുന്നില്ല. It's not a compulsory, but it's good to know that. आप कहाँ से हो? राजस्थान. ವುಮೆನ್ ಸೇಫ್ಟಿ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಮಾಮೂಲಿ ಡ್ರೆಸ್ಸಿಂಗ್ ಸೆನ್ಸ್ ಕನ್ನಡ ಮಾಡ್ಕೊಂಡ್ರೆ ಇನ್ನು ಬೇರೆ ಹುಡುಗಿರಿ ಅಂತ ಕಾಳಾಗ್ತಾರೆ, ಅವ್ರ ಹುಡುಗರಿಗೆ ಅಂತ ರೇಪ್ ಮಾಡೋ ಹಂಗೆ ಮೈಂಡ್ ಸೆಟ್ ಬರುತ್ತೆ ಅವ್ರಿಗೆ. ನಿಮ್ಮ ಹೆಸರು ಹೇಳಿ. ಕೀರ್ತನ. ಕೀರ್ತನ. ಇದೇ ಊರಾ? ಬ್ಯಾಂಗ್ಳೂರಾ? ಕಲಿತಿದ್ದೀರಾ? ಎಷ್ಟರಲ್ಲಿ? ಫಸ್ಟ್ PU. ಅಂದ್ರೆ ನಾನು ಕೇಳಲಿಕ್ಕೆ ಹೊರಟದ್ದು, ಬ್ಯಾಂಗ್ಳೂರಲ್ಲಿ ವುಮೆನ್ ಸೇಫ್ಟಿ ಹೆಂಗಿದೆ ಹೆಣ್ಮಕ್ಳಿಗೆ? ಎಕ್ಸ್ಕ್ಯೂಸ್ ಮಿ ಸರ್, ವಾಟ್ಸ್ ಯುವರ್ ನೇಮ್ ಸರ್? ರಾಜೇಶ್. ರಾಜೇಶ್. Viral. Prabhu Dandapani. Actually, my name is Tajuddin. I'm a small content creator. So, நீங்க தமிழா? இங்க இப்போ கன்னட கம்பல்சரியா பேச சொல்லுவாங்கல்ல, அதை பத்தி உங்களை ஒப்பீனியன் என்ன? ഏത് ലാംഗ്വേജ് ആണെങ്കിലും നമുക്ക് അവിടെ പോയി കഴിഞ്ഞാൽ അവിടുത്തെ ഭാഷ പഠിക്കേണ്ടതാണ് ആദ്യത്തെ കാര്യം. ഓക്കെ, അതിപ്പോൾ ഏത് ഭാഷ, ഇപ്പോൾ ഹിന്ദി ആയാലും ശരി, തമിഴ് ആയാലും മലയാളം ശരി, അവിടെ നമുക്ക് കുറേ ലോക്കൽസ് ആയിട്ട് നമുക്ക് ഇൻട്രാക്ട് ചെയ്യേണ്ടി വരും. അപ്പോൾ അവർക്ക് അറിയുന്ന ലാംഗ്വേജ് കന്നഡമാണ്. കന്നഡ, തമിഴ് അവിടുത്തെ ലാംഗ്വേജ് ആണ്. അപ്പോൾ അതുകൊണ്ട് നമുക്ക് പഠിക്കുക വേണം. IT വർക്ക് ചെയ്യുന്ന പറഞ്ഞാൽ നമ്മൾ കന്നഡ യൂസ് ചെയ്യുന്നില്ല. ഇപ്പം മെജോറിറ്റി നമ്മളിപ്പോൾ സംസാരിക്കുന്നത് ഇംഗ്ലീഷ് തന്നെ ആയിരിക്കും. അതുകൊണ്ട് നമുക്ക് കന്നഡ കുറച്ച് അത്ര ഇമ്പോർട്ടൻസ് ഇല്ല. പക്ഷേ ബാക്കിയുള്ള എല്ലാ ഭാഗത്ത് പോയാലും അവിടുത്തെ റീജിയണൽ ലാംഗ്വേജ് നമുക്ക് പഠിക്കുന്നത് വേണം. അത് കന്നഡ ആയാലും ശരി, മലയാളം ആയാലും ശരി, തമിഴായാലും ഓക്കെ. അങ്ങനെ என்ன சொல்லுங்க சார்? இல்ல, அந்த இடத்த பொறுத்து நம்ம இருக்கிறது நல்லது. ஆக்சுவலா அது வந்து மேண்டேட்ரின்றது என்னன்னா, இங்க இருக்க மக்களோட நம்ம எங்க போனாலும் அந்த இதோட இருக்குது செட் ஆகிறது வந்து எனக்கு நல்லது. ஆக்சுவலா இட்ஸ் நாட் a compulsory, but it's good to know that. भाई आपका नाम क्या? सूरज. कहाँ से हो आप? बंगाल, वेस्ट बंगाल से. कितने साल से कर रहे हो? 17 साल हो गया. 17 साल. हाँ, ओके, अच्छा एक्सपीरियंस दिख रहे हैं. 17 साल से काम कर रहा हूँ तो एक्सपीरियंस मिल जाएगा. ನಿಮ್ಮ ಹೆಸರೇನು? ಸುರೇಶ್ ಅಂತ. ಸುರೇಶ್ ಅಂತ. ಊರಲ್ಲಿ? ಊರು ತಮಿಳ್ನಾಡು. ತಮಿಳ್ನಾಡು ಇಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ? ಧರ್ಮಪುರಿ ಸರ್ ನಮ್ದು. ಹೌದಾ? ಧರ್ಮಪುರಿ. ಹೌದು. ಎಷ್ಟು ವರ್ಷ ಆಯ್ತು ಇಲ್ಲಿ? ನಾ ಬಂದು ಹೆಚ್ಚು ಕಮ್ಮಿ 15 ವರ್ಷ ಮೇಲೆ ಆಗಿದೆ. 15 ವರ್ಷದಿಂದ ಇಲ್ಲೇ ಇದ್ದೀರಾ? ಬ್ಯಾಂಗ್ಳೂರು ಜನಜೀವನದಿಂದ ನೀವು ಕಲ್ತಿರೋ ಯಾವ್ದಾದ್ರು ಪಾಠ ಇದೆಯಾ? ಲೆಸನ್ಸ್ ಕಲ್ತಿದ್ದೀರಾ? ಕಲ್ತಿದ್ವಿ ಸರ್. ಇಲ್ಲಿ ನಮ್ಮೆಲ್ಲ ಇಲ್ಲೇ ಸೆಟ್, ನಮ್ಮ ಮಕ್ಕಳು ಇಲ್ಲೇ ಓದೋದು. ಯುವಕರಿಗೆ ಏನಾದ್ರು ಸಜೆಸ್ಟ್ ಕೊಡೋದಾದ್ರೆ, ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬರೋರು ಹೇಗಿದೆ ಸಿಟಿ? ಚೆನ್ನಾಗಿದೆ ಸರ್. ಇಲ್ಲ ಚೆನ್ನಾಗಿದೆ. ಅಂದ್ರೆ ಬೇರೆ ಊರಿಂದ ಇಲ್ಲಿಗೆ ಬಂದು ಫೇಸ್ ಮಾಡುವಂತ ಯಾವ್ದಾದ್ರು ಪ್ರಾಬ್ಲಮ್ಸ್ ಇದೆಯಾ ಮೊದಲಿಗೆ? ಏನು ಪ್ರಾಬ್ಲಮ್, ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಕರ್ನಾಟಕ ನಾವು ಬದುಕ್ತಿವಿ, ಏನ್ ತೊಂದ್ರೆ ಏನಿಲ್ಲ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಬಾಯ್. ನಿಮ್ಮ ಹೆಸರೇನು? ದವನಮ್ಮ. ಎಲ್ಲಿ ನಿಮ್ಮ ಊರು? ಚಿಂತಾಮಣಿ. ಚಿಂತಾಮಣಿ. ಓಕೆ, ಇದು ಎಷ್ಟು ವರ್ಷ ಆಯ್ತು ವ್ಯಾಪಾರ ಮಾಡುದು? 2 ವರ್ಷ ಆಯ್ತು. ಊರು ಇದೆ ಇಲ್ಲೇ? ಲೋಕಲ್. ಆಕ್ಚುಲಿ ಇಲ್ಲೊಂದು ಸಿನಾರಿಯೋ ಇದೆ ಅಲ್ವಾ, ಅಂದ್ರೆ ಬ್ಯಾಂಗ್ಳೂರಲ್ಲಿ ಇರ್ಬೇಕಂದ್ರೆ ಕನ್ನಡ ಕಲೀಲೇಬೇಕು ಅನ್ನೋದು, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳ್ತೀರಾ? ಹೌದು, ಕಂಪಲ್ಸರಿ ಕಲೀಲೇಬೇಕು. ಕಲೀಲೇಬೇಕಂತ ಹೇಳಿ. ಹೌದು, ಕನ್ನಡ ಕಲೀಲೇಬೇಕು. ಅದೇ ಕೇಳಿದ್ರೆ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ? ಕಲಿಬೇಕು, ಯಾಕಂದ್ರೆ ಲ್ಯಾಂಗ್ವೇಜ್ ಗೊತ್ತಾಗ್ಬೇಕಲ್ಲ, ಇನ್ನೊಬ್ಬರು ಮಾತಾಡ್ಸಿದಾಗ ಕನ್ನಡ. ಕಲಿಬೇಕು, ಆಕ್ಚುಲಿ ಕಲಿಲೇಬೇಕು. ಯಾಕಂದ್ರೆ ಊರ್ ಬಿಟ್ಟು ಇಲ್ಲಿ, ನಿಮ್ಮ ಊರ್ ಬಿಟ್ಟು ಇಲ್ಲಿ ಬದುಕಕ್ ಬಂದಿರ್ತೀರಾ, ಇಲ್ಲಿ ಕನ್ನಡ ಕಲಿಬೇಕಲ್ಲ ನೀವು. ಕನ್ನಡ ಕಲ್ತಿಲ್ಲ ಅಂದ್ರೆ ಹೆಂಗೆ? ಇವಾಗ ನಾವು ಬಂದು ನಿಮ್ಮ ಊರಿಗೆ, ನಿಮ್ಮ ಸ್ಟೇಟ್ಗೆಲ್ಲ ಬಂದು ನಾವು ನಿಮ್ಮ ಭಾಷೆ ಎಲ್ಲ ಮಾತಾಡ್ತಿರಲ್ಲ, ಆಕ್ಚುಲಿ ನೀವು ಇಲ್ಲಿ ಬಂದು ನೀವು ಕನ್ನಡ ಕಲಿಬೇಕು. ಮತ್ತೆ ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ಎಲ್ಲ ಏನಾದ್ರು ಹೇಳ್ತೀರಾ? ಅಂದ್ರೆ ಚೇಂಜ್ ಆಗೋದು ಸೈನ್ಸ್ ಇಲ್ಲ ಬಿಡಿ. ಬೆಂಗಳೂರು ಇನ್ನೂ ಎಷ್ಟೇ ಡೆವಲಪ್ಮೆಂಟ್ ಮಾಡಿದ್ರು ಟ್ರಾಫಿಕ್ ಮಾತ್ರ ಯಾರ ಕೆಲವು ನಿಲ್ಸಕ್ಕಾಗಲ್ಲ. ನಮ್ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ಇನ್ನೊಂದು 10 ಮಿನಿಟ್ಸ್ ಇಲ್ಲೇ ಜಮಾ ಆಗುತ್ತೆ ನೋಡಿರ. ಹೌದಾ? ಅಂದ್ರೆ ಕಂಪ್ಲೀಟ್ ಡೆವಲಪ್ ಆಗಕ್ಕೆ ಎಷ್ಟು ವರ್ಷ ಇಡ್ಬೋದು ಒಂದು? ಅದನ್ನ ಲೆಕ್ಕ ಹಾಕೊಳಕ್ಕೆ ಹೋಗ್ಬೇಡಿ ನೀವು. ಎಷ್ಟು ಸುಮಾರು ವರ್ಷ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಅದೆಲ್ಲ ಟ್ರಾಫಿಕ್. ವುಮೆನ್ ಸೇಫ್ಟಿ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಬ್ಯಾಂಗ್ಳೂರಲ್ಲಿ ವುಮೆನ್ಸ್ ಹೆಣ್ಮಕ್ಳಿಗೆ ಸೇಫ್ಟಿ ಬಗ್ಗೆ ಅವರು ಡ್ರೆಸ್ ನೀಟಾಗಿ ಹಾಕೊಂಡು, ನೀಟಾಗಿ ಅಫಿಷಿಯಲ್ ನಮ್ಮ ಏನಿದೆಯೋ ಕನ್ನಡ ಸಂಸ್ಕೃತಿ ಆ ತರ ಇದ್ರೆ ಎಲ್ಲ ಸೇವೆ. ಇವಾಗ ನೋಡಿದಿರಲ್ಲ ನೀವು, ಆಲ್ಮೋಸ್ಟ್ ಎಷ್ಟು ರೇಪುಗಳು, ಕೇಸುಗಳು ಎಷ್ಟಾಗ್ತಾ ಇದಾವೆ ಅದ್ರ ಬಗ್ಗೆ ಏನು ಅಂತ. ಹೌದು, ನೀಟಾಗಿ ಡ್ರೆಸ್ ಮಾಡ್ಕೊಂಡು
ಚೆನ್ನಾಗಿ ಇದು ಮಾಡಿದ್ರೆ ಚೆನ್ನಾಗಿರ್ತಾರೆ. ಇವಾಗ ನೋಡಿರ್ತಾರೆ ನೀವು ಆಲ್ಮೋಸ್ಟ್ ಎಷ್ಟು ಕಡೆ ರೇಪುಗಳಾಗ್ತಿದ್ದಾವೆ, ಎಲ್ಲ ಹಿಂಗೆ ನಡೀತಾ ಇರೋದು. ಆಲ್ಮೋಸ್ಟ್ ಎಲ್ಲ ನಾಡ್ತವ್ರದೆ ಜಾಸ್ತಿ. ಅವ್ರು ಬರೋದು ಇಲ್ಲಿ ಶೋಕಿ ಮಾಡಕ್ಕೆ, ಶೋಕಿ ಮಾಡ್ಕೊಂಡು ಇದು ಮಾಡ್ಕೊಂಡು ಅವರಿಂದಾನೇ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡ ಹುಡುಗಿರು ಹಾಳಾಗ್ತಾ ಇರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರಿಂದಾನೇ ಕರ್ನಾಟಕದಲ್ಲಿ ಕನ್ನಡ ಹುಡುಗಿರು ಹಾಳಾಗ್ತಾ ಇರೋದು. ಆ್ಯಕ್ಚುಲಿ ಅವ್ರು ಇವಾಗ ಬರ್ತಾರೆ, ಮಾಮೂಲಿ ಡ್ರೆಸ್ಸಿಂಗ್ ಸೆನ್ಸ್ ಕನ್ನಡ ಮಾಡ್ಕೊಂಡ್ರೆ ಇನ್ನು ಬೇರೆ ಹುಡುಗಿರಿ ಅಂತ ಹಾಳಾಗ್ತಾರೆ. ಅವ್ರ ಹುಡುಗರಿಗೆ ಅಂತಕ್ಕೆ ರೇಪ್ ಮಾಡೋಂಗೆ ಇದು ಬರುತ್ತೆ, ಆ ಮೈಂಡ್ ಸೆಟ್ ಬರುತ್ತೆ ಅವ್ರಿಗೆ. ಅವ್ರು ಕರೆಕ್ಟಾಗಿದ್ದರೆ, ಅವ್ರು ಕರೆಕ್ಟಾಗಿ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಹುಡುಗಿರು ಅದೇ ಥರ ರೀತಿ ನೋಡ್ಕೊತಾರೆ. ಇವಾಗ ನಿಮ್ಮನ್ನ ನೋಡಿ ನಾವು ಕಲಿತೀರಲ್ಲ, ಅದೇ ರೀತಿ ಅವ್ರು ನೋಡಿ ಇನ್ನೊಬ್ರು ಕಲಿತಾರೆ. ನಮಸ್ತೆ ಅಕ್ಕ. ನಮಗೆ ಬೇಡಪ್ಪ. ஓகே தமிழ்நாடா போறீங்களா ஊருக்கு? எங்க அவுட் ஆயிட்டா? சாப்பிட்டீங்களா? தமிழ் தெரியும், அப்படி ஃப்ளூயண்ட் அப்படி இல்லை. எங்க மங்களூர், அப்படி இங்க பெங்களூர்ல என்ன நடக்குது கொஞ்சம் பார்த்து போகலான்னு வந்தோம். ಇದು ಬ್ಯಾಂಗ್ಳೂರ್ ಜನಜೀವನ ಎಲ್ಲ ಹೇಗಿರುತ್ತೆ ನಿಮ್ಮೊಂದು ಅಭಿಪ್ರಾಯ? ಚೆನ್ನಾಗಿದೆ ಸರ್, ಇಲ್ಲಿ ಯಾರು ಬಂದ್ರೂ ಬದುಕ್ಬೋದು. ಅದೇ ಹಾಗೆ. ಇದು ಈಗ ಬೇರೆ ಸಿಟೀಸ್ ಇಂದ ಬಂದ್ರೆ ಇಲ್ಲಿ ಮೇನ್ ಆಗಿ ಫೇಸ್ ಮಾಡುವಂತ ಪ್ರಾಬ್ಲಮ್ಸ್ ಯಾವುದು ಹೇಳ್ಬೋದಾ? ಆ ಥರ ಎಲ್ಲ ಏನಿಲ್ಲ ಸರ್, ಅವ್ರು ಕರೆಕ್ಟ್ ಇದ್ರೆ ಎಲ್ಲರೂ ಕರೆಕ್ಟೇ. ಅವ್ರು ಕರೆಕ್ಟ್ ಆಗಿದ್ರೆ ಎಲ್ಲಾನು ಕರೆಕ್ಟ್ ಆಗಿ ನಡೆಯುತ್ತೆ. ಮತ್ತೆ ಇನ್ನೊಂದು, ಇದು ಬ್ಯಾಂಗ್ಳೂರಲ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಅದ್ರ ಬಗ್ಗೆ ಏನಾದ್ರು ಒಪಿನಿಯನ್ ಹೇಳ್ತೀರಾ? ಹೇಳ್ತೀಲ್ವಾ, ಅವ್ರು ಕರೆಕ್ಟ್ ಆಗಿ ನಡ್ಕೊಂಡ್ರೆ ಎಲ್ಲಾನು ಕರೆಕ್ಟ್ ಆಗಿರುತ್ತೆ. ಅದನ್ ಬಗ್ಗೆ ಏನು ತೊಂದರೆ ಇಲ್ಲ ಇಲ್ಲಿ. ಈಗ ರಾತ್ರಿಗೆ 1 ಗಂಟೆಗೆ ಹೊರಗಡೆ ಅಲೋನ್ ಆಗಿ ಹೋಗ್ಬೇಕಂದ್ರು ಸಹ ಧೈರ್ಯದಲ್ಲಿ ಹೋಗ್ಬೋದು, ಪ್ರಾಬ್ಲಮ್ ಬರಲ್ಲ ಸರ್. ಇಲ್ಲಿ ಎಲ್ಲಾನು ಸೇಫ್ಟಿ ನಡೀತಾ ಇರುತ್ತೆ. ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ಏನಾದ್ರು ಹೇಳ್ತೀರಾ ಸರ್? ಬ್ಯಾಂಗ್ಳೂರ್ ಫುಲ್ ಟ್ರಾಫಿಕ್ ಇದೆ. ಎಷ್ಟು ಮೆಟ್ರೋ ಬಂದ್ರೂ ಏನೇನ್ ಮಾಡಿದ್ರು ಟ್ರಾಫಿಕ್ ಮಾತ್ರ ಕಡಿಮೆ ಆಗಲ್ಲ. ಕಂಪ್ಲೀಟ್ ಬೆಳವಣಿಗೆ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕಾದ್ರೆ ಎಷ್ಟು ವರ್ಷ ಹಿಡಿಬಹುದು? ಎಷ್ಟು ವರ್ಷ ಆದ್ರೂ ಬೆಂಗಳೂರಲ್ಲಿ ಕಡಿಮೆ ಆಗಲ್ಲ ಸರ್. ಆಗಲ್ಲ. ವ್ಯಾಪಾರ ಮಾಡಿದ್ರೂ ಕಡಿಮೆ ಆಗಲ್ಲ. ವ್ಯಾಪಾರ ಎಲ್ಲ ಹೇಗಿದೆ? ಚೆನ್ನಾಗಿರುತ್ತೆ ಸರ್, ಚೆನ್ನಾಗಿರುತ್ತೆ ವ್ಯಾಪಾರ, ಚೆನ್ನಾಗಿರುತ್ತೆ. ತುಂಬಾ ಬೇಕರಿಗಳು ಇರುತ್ತಲ್ವಾ, ಕಾಂಪಿಟೇಷನ್ ಆಗಲ್ಲ? ಎಷ್ಟು ತುಂಬಾ ಬೇಕರಿಗಳು ಇದ್ರೂ ಇಲ್ಲಿ ಕಸ್ಟಮರ್ ಇದ್ದೇ ಇರ್ತಾರೆ. ಕ್ರೌಡ್ ಇದೆ, ಇರ್ತಾರೆ. ಯಾಕೆಂದ್ರೆ ಇದು IT ಫೀಲ್ಡ್ ಅಲ್ವಾ, ಅದರಿಂದ ಇರುತ್ತೆ. ಬೇರೆ ಸ್ವಲ್ಪ ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲಿ ಇರಲ್ಲ, ಈ ಏರಿಯಾದಲ್ಲಿ ಇರುತ್ತೆ ಸರ್. ನಿಮ್ಮ ಊರು ಇದೆಯಾ ಬ್ಯಾಂಗ್ಳೂರಾ? ಅವ್ರ ಊರಿದೆ, ನಂದು ಚೆನ್ನೈ. ಮ್ಯಾರೇಜ್ ಮಾಡ್ಕೊಟ್ಟಿರೋದು ಇಲ್ಲಿ. ನೀವು ಚೆನ್ನೈಯಿಂದ ಬಂದಿರೋದು? ನಂದು ಎಲ್ಲ ಕಲ್ದಿರೋದು 15 ವರ್ಷದಲ್ಲಿ ಎಲ್ಲಾನು ಕಲ್ಕೊಂಡಿದೀವಿ. ठंडीका आप कहाँ से हो? राजस्थान। ओ मैके डर लगा? ओ मैके खाना खाया आप? हाँ, मेरे को पेन, बस पेन ठीक है 20. फोन पे है ना, स्कैनर है ना? ಥ್ಯಾಂಕ್ಸ್ ಅಕ್ಕ. ಆ್ಯಕ್ಚುಲಿ ನನಗೆ ಯೂಸ್ ಇರಲಿಲ್ಲ, ನಾನು ಪರ್ಚೇಸ್ ಮಾಡಿದ್ದು ಯಾಕೆ ಅಂದರೆ ನನ್ನ ಹಾಗೆ 10 ಜನ ತೆಗೆದ್ರೆ ಅವ್ರಿಗೆ 3 ಹೊತ್ತಿನ ಊಟದ ವ್ಯವಸ್ಥೆ ಆಗುತ್ತೆ. ಅಂದರೆ ರಾಜಸ್ಥಾನದಿಂದ ಬಂದು ಇಲ್ಲಿ ವ್ಯಾಪಾರ ನಡೆಸ್ತಾ ಇದ್ದಾರೆ. ಸೊ ನಾವು ಯಾವುದ್ಯಾವುದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ತೇವೆ, ಇಂಥದಕ್ಕೆ ಖರ್ಚು ಮಾಡಿದರೆ ಒಳ್ಳೇದಲ್ವಾ? ಬೆಂಗಳೂರು ನಗರ ಎಲ್ಲರನ್ನು ವೆಲ್ಕಮ್ ಮಾಡುತ್ತೆ. ದೊಡ್ಡವರು, ಚಿಕ್ಕವರು, ಮೇಲ್ಜಾತಿ, ಕೀಳ್ಜಾತಿ, ಗಂಡು ಹೆಣ್ಣು ಯಾವುದೇ ಭೇದ ಭಾವ ಇಲ್ಲ. ಎಲ್ಲರೂ ಓಡ್ತಾನೆ ಇದ್ದಾರೆ, ಗುರಿ ಒಂದೇ, ದುಡ್ಡು ಮಾಡಬೇಕು, ಒಂದು ಒಳ್ಳೆ ಲೈಫ್ ಸ್ಟೈಲ್ ಬೇಕಂತ. ಅದರ ದಾರಿಗಳು ಹಲವಾರಿದೆ. ಇದೇ ಗಲ್ಲಿಗಳಲ್ಲಿ ಬೆಳಿಗ್ಗೆಯಿಂದ ಓಡಾಡ್ತಾ ಇದ್ದೇನೆ. ನಂಗಿಂತ ಕಷ್ಟದಲ್ಲಿರೋ ತುಂಬ ಜನರನ್ನು ನೋಡಿದೆ. ಒಂದಂತ ಅರ್ಥ ಆಗೋಯ್ತು, ನಮ್ಮ ಲೈಫಲ್ಲಿ ಏನು ಆಗ್ತಾ ಇಲ್ಲ, ಡೌನ್ಫಾಲ್ಸೇ ತುಂಬ ಬರ್ತಾ ಇದೆ ಅನ್ನೋ ಸಿಚುವೇಶನಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕಳೆದುಕೊಳ್ಳೋದಕ್ಕಿಂತ ದುಡಿಬೇಕನ್ನೋ ಛಲ ಇದ್ದರೆ ಹೆಂಗೆ ಬೇಕಾದರೂ ಸಕ್ಸಸ್ ಆಗ್ಬೋದು. ದುಡಿಯೋ ಮನಸ್ಸಿದೆಯಾ, ದಾರಿಗಳು ಹಲವಾರಿದೆ. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನು ಸಿಗುವ ನೆಕ್ಸ್ಟ್ ಲಾಗಲ್ಲಿ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ಲಾಗ್. ಬಾಯ್ ಗೈಸ್.